ಧ್ರುವ ಸರ್ಜ್ ನಟನೆಯ ಕೇಡಿ ಡೆವಿಲ್ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ಇವತ್ತು ನಾವು ಮಾತಾಡೋಣ. ಈ ಸಿನಿಮಾವು ಏಪ್ರಿಲ್ 30, 2026ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಮೊದಲು 2024 ಮತ್ತು 2025ರಲ್ಲಿ ಬಿಡುಗಡೆಯಾಗಬೇಕಿತ್ತು. ಆದರೆ ಶೂಟಿಂಗ್ ವಿಳಂಬ ಮತ್ತು ಇತರ ದೊಡ್ಡ ಸಿನಿಮಾಗಳ ಅಂದರೆ ಉದಾಹರಣೆ ಯಶ್ ಅವರ ಟಾಕ್ಸಿಸ್ ಪೈಪೋಟಿ ತಪ್ಪಿಸಲು 2026ಕ್ಕೆ ಮುಂದೂಡಲಾಗಿದೆ. ಇದು ಕನ್ನಡ ಸೇರಿದಂತೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ. ಸಿನಿಮಾ ಇನ್ನೂ ಬಿಡುಗಡೆಯಾಗದ ಕಾರಣ ಸದ್ಯಕ್ಕೆ ಟೀಸರ್ ಮತ್ತು ಹಾಡುಗಳಿಗೆ ಸಿಕ್ಕಿರುವ ಪ್ರತಿಕ್ರಿಯೆಯನ್ನು ಹೀಗಿವೆ. ಟೀಸರ್ ಮತ್ತು ಹಾಡುಗಳು ನಿರ್ದೇಶಕ ಪ್ರೇಮ್ ಅವರ ಮೇಕಿಂಗ್ ಮತ್ತು 70ರ ದಶಕದ ಭೂಗತ ಲೋಕದ ವೈಭವಕ್ಕೆ ಜನರು ಮೆಚ್ಚುಗೆ ಸೂಚಿಸಿದ್ದಾರೆ. ವಿಶೇಷವಾಗಿ ಶಿವ ಶಿವ ಮತ್ತು ಅಂತಮ್ ಜೋಡೆತ್ತು ಕಣೋ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ. ಧ್ರುವ ಸರ್ಜ್ ಜೊತೆಗೆ ಸಂಜಯ್ ದತ್, ದಕ್ ದೇವ, ಶಿಲ್ಪಾ ಶೆಟ್ಟಿ, ಸತ್ಯವತಿ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಂಥ ದಿಗ್ಗಜ ನಟರು ಇವರಿಂದ ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ದರ್ಶನ್ ಅವರ ಡೆವಿಲ್ ಸಿನಿಮಾ ಡಿಸೆಂಬರ್ 2025ರಲ್ಲಿ ಬಿಡುಗಡೆಯಾಗಿದ್ದು ಅದಕ್ಕೆ ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಸಿನಿಮಾ 1970ರ ದಶಕದ ಬೆಂಗಳೂರಿನಲ್ಲಿ ನಡೆದ ನೈಜ ಘಟನೆಗಳ ಆಧಾರಿತ ಕಥೆಯಾಗಿದೆ. ಜೈಲಿನಿಂದ ಬಿಡುಗಡೆಯಾದ ಕಾಳಿ ಎಂಬ ಪಾತಕಿಯ ಸುತ್ತ ಕಥೆ ಸಾಗುತ್ತದೆ. ನಗರದ ಪೊಲೀಸರು ಅವನನ್ನು ಮತ್ತೆ ಒಳಹಾಕಲು ಹವಣಿಸುತ್ತಿದ್ದರೆ ಸಾವಿರಾರು ಅಭಿಮಾನಿಗಳು ಅವನನ್ನು ಒಬ್ಬ ನಾಯಕ ಅಥವಾ ರಕ್ಷಕನಂತೆ ಸ್ವಾಗತಿಸುತ್ತಾರೆ. ಇದು ಪಕ್ಕಾ ಭೂಗತ ಲೋಕದ ಅಂಡರ್ ವರ್ಲ್ಡ್ ಕಥೆಯಾಗಿದ್ದು ಇಲ್ಲಿ ದ್ವೇಷ ಮತ್ತು ಪ್ರೀತಿ ಎರಡರ ನಡುವಿನ ಸಂಘರ್ಷವನ್ನು ನೋಡಬಹುದು. ಚಿತ್ರದ ಪಾತ್ರವರ್ಗ ಅಂದರೆ ಕ್ಯಾರೆಕ್ಟರ್ಗಳು ನೋಡೋದಾದರೆ ಧ್ರುವ ಸರ್ಜ್ ಅವರು ಕಾಳಿದಾಸ ಅಲಿಯಾಸ್ ಕೇಡಿ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡಿರುವ ಇವರು ಪತಾಕಿ ಕಾಳಿಯೋ ಪಾತ್ರ ಮಾಡುತ್ತಿದ್ದಾರೆ. ಸಂಜಯ್ ದತ್ ಅವರು ಚಿತ್ರದಲ್ಲಿ ಪವರ್ಫುಲ್ ವಿಲನ್ ಆಗಿ ಅಥವಾ ಧ್ರುವಕ್ಕೆ ಪೈಪೋಟಿ ನೀಡುವ ಪಾತ್ರದಲ್ಲಿ ಕಾಣಿಸಿಕೊಳ್ಳಿದ್ದಾರೆ. ಶಿಲ್ಪಾ ಶೆಟ್ಟಿ ಸತ್ಯವತಿ ಎನ್ನುವ ಪ್ರಮುಖ ಪಾತ್ರದ ಮೂಲಕ ಇವರು ಕನ್ನಡಕ್ಕೆ ಬಹಳ ವರ್ಷಗಳ ನಂತರ ಮರಳುತ್ತಿದ್ದಾರೆ. ರವಿಚಂದ್ರನ್ ಅಣ್ಣಯ್ಯಪ್ಪ ಚಿತ್ರದಲ್ಲಿ ಇವರದು ಬಹಳ ತೂಕವಿರುವ ಪಾತ್ರ. ಅರ್ಜುನ್ ಜನ್ಯ ಸಂಗೀತ ನೀಡಿದ್ದು ಹಾಡುಗಳು ಈಗಾಗಲೇ ಟ್ರೆಂಡ್ ಕ್ರಿಯೇಟ್ ಮಾಡಿವೆ. ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಸುದ್ದಿ ಗಾಂಧಿನಗರದಲ್ಲಿ ಹರಿದಾಡುತ್ತಿದೆ. ಏಪ್ರಿಲ್ 30, 2026ರಂದು ಸಿನಿಮಾ ಬಿಡುಗಡೆಯಾಗುವುದು ಬಹುತೇಕ ಖಚಿತವಾಗಿದೆ.